ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರೇಮ ಕಲ್ಯಾಣಿನ ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾಳೆ. ಊಟದಲ್ಲಿ ವಿಷ ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲದಂಗೆ ದಾಮಿನಿ ಪಾಯಸದಲ್ಲಿ ವಿಷ ಹಾಕಿ ಕೊಟ್ಬಿಟ್ಟಿದ್ದಾಳೆ. ಅದನ್ನು ಕಲ್ಯಾಣಿ ತಿಂದು ಫುಲ್ ಸೀರಿಯಸ್ ಆಗಿ ಹೋಗಿದ್ದಾಳೆ. ಆದರೆ ಅದನ್ನು ಪ್ರೇಮನ ಮೇಲೆ ಬರೋ ಹಾಗೆ ಮಾಡೋದಕ್ಕೆ ಈಗ ಐಡಿಯಾ ಮಾಡ್ತಾಯಿದ್ದಾರೆ. ಆಮೇಲೆ ಈ ಕಡೆ ದಾಮಿನಿ ರೌಡಿಗಳಿಗೆ ಬೇರೆ ಫೋನ್ ಮಾಡಿ ಎಲ್ಲಿದ್ದಾರೆ ಹುಡುಕಿ, ಮನೆ ಹತ್ರ ಬಂದರೆ ಇಲ್ಲವೇ ಇಲ್ಲಲ್ಲ, ಎಲ್ಲೋ ಹೋಗಿದ್ದಾರೆ ಅವರು, ಹುಡುಕ್ಬಿಟ್ಟು ಅವ್ರನ್ನ ಫಿನಿಷ್ ಮಾಡಿ ಬಿಡಬೇಡ ಅಂತ ಹೇಳ್ತಾಳೆ. ಆಯಿತು ಮೇಡಮ್ ಹುಡುಕ್ತೀವಿ ಅಂತ. ನನ್ನ ಮೊಬೈಲ್ ಕಳೆದೋಗ್ಬಿಟ್ಟಿದೆ ಮೇಡಮ್, ಅಲ್ಲೇಲೋ ಬಿದ್ದಿದೆ, ಎಷ್ಟು ಹುಡುಕಿರೂ ಸಿಕ್ಕಲಿಲ್ಲ ಮೇಡಮ್ ಅಂತ ಹೇಳ್ತಾನೆ. ಆಯಿತು ಹುಡುಕು ಫಸ್ಟು ಅಂತೇಳಿ ಫೋನ್ ಇಡ್ತಾಳೆ. ಫೋನ್ ಇಟ್ಟು ಇನ್ನೇನು ಅಷ್ಟೊತ್ತಿಗೆ ರಾಮು ಬರ್ತಾನೆ. ರಾಮು ಬಂದು ಏನಾಯಿತು ದೊಡ್ಡಮ್ಮಗೆ, ಏನಾಯಿತು ದೊಡ್ಡಮ್ಮಗೆ ಅಂತೇಳಿ ಆ ಪಂಚಮಿ ಅಲ್ಲಿಗೆ ಹೋಗ್ತಾಳೆ. ದಾಮು ಮನೆ ಹತ್ರ ಮೂಗ್ಬಟ್ಟು ತೋರಿಸ್ಬಿಟ್ಟು ದೊಡ್ಡಮ್ಮ ಇಲ್ಲ, ದೊಡ್ಡಮ್ಮ ಎಲ್ಲೋದ್ರೂ ಗೊತ್ತಾಗ್ತಿಲ್ಲ, ದೊಡ್ಡಮ್ಮನೂ ಇಲ್ಲ, ಮತ್ತು ಪ್ರೇಮನೂ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಮತ್ತೆ ಹುಡುಕೊಂಡು ನಡಿ ಹೋಗೋಣ ಮನೆಗೆ ಅಂತ ಓಡಿ ಬರ್ತಾನೆ. ಮನೆ ಒಳಗಡೆ ಬಂದು ನೋಡಿದ್ರೆ ಇಲ್ಲ, ಯಾರೂ ಇಲ್ಲ. ಆಮೇಲೆ ಅವರಪ್ಪ ಹೇಳ್ತಾನೆ, ನಾನು ಮನೆಯೆಲ್ಲ ಹುಡುಕ್ತಾ ಇದ್ದೀನಿ, ನಾನೆಲ್ಲ ಕಡೆ ಹುಡುಕಿ ಬಂದೆ, ಪಂಚಮಿನೂ ಎಲ್ಲ ಕಡೆ ಹುಡುಕಿ ಬಂದಳು, ಎಲ್ಲೂ ಇಲ್ಲ ಅಂತ ಹೇಳ್ತಾನೆ. ಆವಾಗ ಮತ್ತೆ ಎಲ್ಲೂ ಹೋದ್ರಪ್ಪ ಅಂತ ಕೇಳ್ತಾನೆ. ಏನೋ ಗೊತ್ತಿಲ್ಲ ಅಂತ. ಈ ಕಡೆ ಸುಮ್ಮನೆ ಕರ್ಕೊಂಡೋಗಿ ಇವನು ಸುತ್ತಿ ಅವರಮ್ಮ ಹೇಳಿದ್ಲು ಅಂತ ಹೇಳ್ಬಿಟ್ಟು ಅಕ್ಕ ಹೇಳಿದ್ಲು ಅಂತೇಳಿ ಸುತ್ತಿ ಇಡೀ ಬೆಂಗಳೂರನ್ನೇ ಸುತ್ತಿಸಿದ್ರೂ ಅವ್ರ ಚಿಕ್ಕಪ್ಪನ ಮನೆ ಸಿಕ್ಕಿಲ್ಲ. ವಾಪಸ್ ಮನೆ ಹತ್ರ ಬಂದಿರ್ತಾನೆ. ಇಲ್ಲಿ ಬಂದು ಸ್ವಿಚ್ ಆಫ್ ಮಾಡಿರ್ತಾನೆ ಇವನು ಮೊಬೈಲು. ಆವಾಗ ಹುಡುಕ್ತಾನೆ, ಮೊಬೈಲ್ ನೋಡ್ತಾನೆ, ಒಂದು ಫೋನು ಕೂಡ ಬಂದಿಲ್ಲ, ಸ್ವಿಚ್ ಆಫ್ ಆಗಿದೆ, ಫುಲ್ ಚಾರ್ಜ್ ಇದೆ. ಏನಕ್ಕೆ ಸ್ವಿಚ್ ಆಫ್ ಆಗಿದೆ, ನಾನು ಮಾಡಿಲ್ವಲ್ಲ ಅಂತೇಳಿ ಯೋಚನೆ ಮಾಡ್ತಾನೆ. ಆಮೇಲೆ ಸರಿ ಸ್ವಿಚ್ ಆನ್ ಮಾಡಿಕೊಂಡು ಪ್ರೇಮಕ್ಕೆ ಫೋನ್ ಮಾಡ್ತಾನೆ, ಕನೆಕ್ಟ್ ಆಗೋಲ್ಲ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಆಚೆ ಬಂದು ಎಲ್ಲೋದ್ರು ಮತ್ತು ಯಾರಿಲ್ಲಲ್ಲ ಅಂಥೇಳಿ ಪ್ರೇಮ ಎಲ್ಲೋದ್ಲು ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಗೌತಮಿ ಅಲ್ಲಿಗೆ ಓಡಿ ಬರ್ತಾಳೆ. ಓಡಿ ಬಂದು ವಿಷಯ ಎಲ್ಲ ಹೇಳ್ತಾಳೆ. ಇಬ್ಬರು ಅಲ್ಲಿಗೆ ಓಡೋಗ್ತಾರೆ ಮನೆಗೆ. ಅಲ್ಲೋಗಿ ಅಲ್ಲೆಲ್ಲ ಹುಡುಕಿದಾಯ್ತಾ ಅಂತ, ಎಲ್ಲ ಕಡೆ ಹುಡುಕಿದ್ದೀವಿ ಕಣೋ, ಎಲ್ಲೂ ಇಲ್ಲ ಕಣೋ ಅಂತ ಅವ್ರ ಅಪ್ಪ ಹೇಳ್ತಾನೆ, ರಾಮು ಅಪ್ಪ. ಆಮೇಲೆ ಮತ್ತೆ ಎಲ್ಲಿಂದ ಹುಡ್ಕೋದು ಅಂತೇಳಿ ಆಗ ಸೋಫಾದ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ತಾರಲ್ಲ, ಸೋಫಾದಲ್ಲಿ ವಾಂತಿ ಮಾಡಿರೋದು ಹಾಗೆ ಇರುತ್ತೆ, ರಕ್ತ ವಾಂತಿನ. ಅದನ್ನು ನೋಡಿಬಿಟ್ಟು ಅಪ್ಪ ರಕ್ತ ವಾಂತಿಯಾಗಿದೆ, ಏನೋ ಆಗಿದೆ, ಯಾರಿಗೋ ಏನೋ ಆಗಿದೆ, ಹೇಳಿ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಪ್ರೇಮ ಫೋನ್ ಮಾಡ್ತಾಳೆ, ಬೇರೆ ಯಾವುದೋ ಮೊಬೈಲ್ ಇಸ್ಕೊಂಡು ಫೋನ್ ಮಾಡಿಬಿಟ್ಟು ಹಿಂಗಾಯಿತು ರಾಮು, ಬೇಗ ಬಾ, ಈ ಥರ ಆಗಿದೆ, ಬೇಗ ಬಾ ಅಂತಾಳೆ. ಆಗ ಒಂದೇ ಹೊತ್ತಿಗೆ ಹೋಗ್ತಾನೆ ಅಲ್ಲಿಗೆ ಹಾಸ್ಪಿಟ್ಲಿಗೆ. ಅಲ್ಲೋಗಿ ನೋಡಿದ್ರೆ ಅಮ್ಮಂಗೆ ಸೀರಿಯಸ್ ಆಗಿದೆ, ದೊಡ್ಡಮ್ಮಂಗೆ. ಅಲ್ಲೇ ಎಲ್ಲರೂ ಅಲ್ಲೇ ಕೂತಿದ್ದಾರೆ. ಪ್ರೇಮ ಅಳ್ತಾ ಇದ್ದಾಳೆ, ಭಾಳ ಸೀರಿಯಸ್ ಆಗಿಬಿಟ್ಟಿದೆ, ಬದುಕೋದೇ ಡೌಟು ಅಂತಿದ್ದಾರೆ ಡಾಕ್ಟ್ರು. ಈ ಸಿಚುವೇಷನ್ನಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಪ್ರೇಮ ಸುಸ್ತಾಗವಳೆ ಅಂತ ಅವಳಿಗೊಂದು ಡ್ರಿಪ್ ಹಾಕಿ ಅಂತ ಡಾಕ್ಟ್ರು ಸಿಸ್ಟ್ರಿಗೆ ಹೇಳಿರ್ತಾರೆ. ಅವರು ಬಂದು ಕರಿತಾ ಇರ್ತಾರೆ. ಅವಳು ಏನಾದರೂ ನನಗೆ ಬೇಡ, ನನಗೇನೂ ಆಗಲ್ಲ, ಫಸ್ಟ್ ಅವರು ಹುಷಾರಲ್ಲ ನಮ್ಮ ಅತ್ತೆಯವರು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದಾಗಂತೂ ಇವಳು ದಾಮಿನಿ ಹೇಳ್ಬಿಟ್ಲು ಅವ್ರ ಅಮ್ಮಂಗೆ, ರಾಮು ಅಮ್ಮಂಗೆ, ಹೆಂಗಾರು ಮಾಡಿ ನಾಟಕ ಮಾಡು ನೀನು, ಇಲ್ಲ ಅಂದರೆ ನಾವು ಸಿಕ್ಕಾಕತ್ತೀವಿ ಪಕ್ಕ ಅಂತೇಳಿ. ಅಯ್ಯೋ ರಾಮು, ಅಕ್ಕ ಎಲ್ಲೋದ್ರು ಕಣೋ, ಸಿಕ್ಕಿಲ್ಲ ಕಣೋ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಕಣೋ, ಎಲ್ಲೂ ಸಿಗ್ತಿಲ್ಲ ಕಣೋ, ದೇವಸ್ಥಾನಕ್ಕೆ ಹೋಗೋದಾಗಿಂದ ಎಲ್ಲೋಗ್ಯಾರೆ ಅಂತ ಗೊತ್ತಾಗ್ತಿಲ್ಲ, ನನಗೂ ಅದೇ ಸಂಕಟ ಆಗ್ತಿದೆ ಕಣೋ ಅಂತೇಳಿ ಅಳ್ತಾಳೆ. ಆಮೇಲೆ ಸರಿ ಸುಮ್ಮನಿರಮ್ಮ, ನೀನು ಅಳಬೇಡ, ಹುಡ್ಕಣ್ಣಂತೆ ಎಲ್ಲೋಗವ್ರೆ ಅಂತ ನೋಡೋಣಂತೆ, ಸುಮ್ಮನಿರಮ್ಮ ಅಂತ ಹೇಳ್ತಾನೆ. ಆಗ ಸುಮ್ಮನಾಗ್ತಾಳೆ. ಈ ಕಡೆ ಬಂದು ಅವನೇ ಪ್ರೇಮನ, ಅಯ್ಯೋ ಅಡ್ಮಿಟ್ ಸರಿಯಾಗಿ ನೋಡ್ಕೊಳ್ಳಿ, ಫಸ್ಟು ಅತ್ತೆನ ಹುಷಾರು ಮಾಡಿ ಅಂತ ಬಡ್ಕೊತಾ ಇದ್ದಾಳೆ. ಸರಿ ಅಂತ ಹೇಳ್ಬಿಟ್ಟು ಸಿಸ್ಟ್ರು ನರ್ಸ್ಗಳೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ವಿಷ ವಾಪಸ್ ತೆಗಿಬೇಕಲ್ಲ, ಅದಕ್ಕೆಲ್ಲ ಏರ್ಪಾಡು ಮಾಡ್ಕೊಂಡವ್ರೆ. ಹಿಂಗೆಲ್ಲ ಮಾಡಿಕೊಂಡು ಫಸ್ಟು ತುಂಬಾ ಕಷ್ಟಪಟ್ಕೊಂಡು ಹಿಂಗೆಲ್ಲ ಮಾಡಿಕೊಂಡು ಅವಳು ಏನು ಆಮೇಲೆ ರಾಮ ಬರ್ತಾನೆ ಅಲ್ಲಿಗೆ. ರಾಮ ಬಂದು
ನೋಡ್ಕೊಂಬರ್ತೀನಿ ಅಂತ ಹೋಗ್ತಾನೆ. ರಾಮು ಹೋಗ್ತಾನೆ ಹಾಸ್ಪಿಟ್ಲ್ ಒಳಗೆ, ಡಾಕ್ಟ್ರಲ್ಲ ಅವನು ಹೋಗ್ತಾನೆ. ಆಮೇಲೆ ಅಲ್ಲಿ ಕಂಡೀಷನ್ ನೋಡ್ತಾನೆ, ಫುಲ್ಲು ಕ್ರಿಟಿಕಲ್ ಆಗಿರುತ್ತೆ. ಆಮೇಲೆ ರಿಪೋರ್ಟ್ ನೋಡ್ಕೊಬರ್ತೀನಿ ಅಂತ ಅವನು ಆ ಕಡೆ ಹೋಗ್ತಾನೆ. ಪ್ರೇಮ ರಾಮು ಏನಾಗಿತ್ತೆ ನೋಡ್ದ ಅಂತೇಳಿ ಅಷ್ಟೊತ್ತಿಗೆ ದಾಮಿನಿ ಎಲ್ಲ ಕಡೆ ಪ್ಲ್ಯಾನ್ ಮಾಡಿ ಪಾಯಸದ್ದು, ಯಾರು ಕೊಟ್ಟಿರೋದು ಪಾಯಸದ್ದು ಅಂತೇಳಿ ಕೇಸ್ ಆಗಿರುತ್ತೆ. ಆಮೇಲೆ ಹಿಂಗೆ ಪ್ರೇಮ ಕಳಿಸಿದ್ದು ಅಂತ ಹೇಳಿ ಅವಳನ್ನೇ ಇಡಿಸೋ ರೀತಿ ಪೊಲೀಸರು ಅಲ್ಲಿಗೆ ಬರ್ತಾರೆ, ಹಾಸ್ಪಿಟ್ಲಿಗೆ ಬಂದು ಪೊಲೀಸರು ಪ್ರೇಮ ಅಂದರೆ ಯಾರ್ರೀ ಅಂತ ಬರ್ತಾರೆ. ಆಮೇಲೆ ನಾನೇ ಪ್ರೇಮ ಅಂತ ಹೇಳ್ತಾಳೆ. ಪಾಯಸದಲ್ಲಿ ವಿಷ ಹಾಕಿ ನಿಮ್ಮ ಕಲ್ಯಾಣಿ ಅವ್ರಿಗೆ ಕೊಟ್ಟಿರೋದು ನೀವೇನ್ರಿ ಅಂತ ಕೇಳ್ತಾರೆ. ಅಯ್ಯೋ ಇಲ್ಲ ಸರ್, ನಾವು ಆ ಥರ ಮಾಡಿದವರಲ್ಲ ಅಂತೇಳಿ. ಆಮೇಲೆ ಹಂಗಾದ್ರೆ ನೀವು 4-5 ಜನದಲ್ಲಿ ಯಾರೋ ನೀವೇ ಇರಬೇಕು, ಒಬ್ರು ಹಾಕಿರ್ತೀರ ಅಂತ ಹೇಳ್ಬಿಟ್ಟು ಜೋರು ಮಾಡಿ ಇವಳನ್ನ ಪ್ರೇಮನ್ನ ಪಾಪ ಎಳ್ಕೊಂಡು ಹೋಗಂಗೆ ಮಾಡ್ತಾರೆ ಇವರೆಲ್ಲ ಸೇರಿಕೊಂಡು ಐಡಿಯಾ ಮಾಡಿ. ಅದಕ್ಕೆ ಈ ಮಹೇಶ್ವರಿನೂ ಕಾರಣ, ದಾಮಿನಿನೂ ಕಾರಣ ಆಗಿರ್ತಾಳೆ. ಆದರೆ ಇಲ್ಲಿ ಸಿಕ್ಕಾಕ್ಕೊಂಡಿರೋ ಅಂಥವ್ರು ಇವೆರಡು ಹೆಣ್ಮಕ್ಳು ಸಿಕ್ಕಾಕ್ಕೊಂಡವೆ. ಫಸ್ಟು ಪ್ರೇಮನೇ ಹಾಕಿದ್ದಾಳೆ ಅಂತ ಆಗುತ್ತೆ. ಆಮೇಲೆ ದಾಮಿನಿ ಮೇಲೆ ಸಿಟ್ಟು ಬರುತ್ತೆ. ಹೀಗೆ ಇವ್ರದ್ದು ದಾಮಿನಿಗೆ ಹಾಸ್ಪಿಟ್ಲಿಗೆ ಬಂದಿರ್ತಾಳೆ ನೋಡೋಕ್ಕೆ ಹೇಗಿದೆ ಕಂಡೀಷನ್ನು ಅಂತ. ಆವಾಗ ಸಿಟ್ಟು ಬಂದು ಇವಳು ಕಾವ್ಯ ಅವಳ ಕುತ್ತಿಗೆಗೆ ಚಾಕು ಹಿಡಿತಾಳೆ. ಈ ಮನೆಯೊಳ ಕೆಲಸ ನಾನೇನು ನೋಡಿಲ್ವಾ, ಎಷ್ಟು ವರ್ಷಗಳಿಂದ ನೋಡ್ತಾಯಿದ್ದೀನಿ, ಇವಾಗಲೂ ಬಿಟ್ಟಿಲ್ಲಲ್ಲ ನೀನು ಆ ಕೆಲಸನ ಅಂತ ಹೇಳ್ಬಿಟ್ಟು ಹೋಗಿದ್ದು ಚಾಕು ತಗೊಂಡಿದ್ದು ಕುತ್ತಿಗೆಗೆ ಹಿಡಿತಾಳೆ. ಮೇಡಮ್ ನೀವು ಆ ಥರ ಮಾಡಿದ್ರೆ ನಮಗೆ ಮೇಡಮ್ ಹೊಡಿತಾರೆ, ಆಮೇಲೆ ಬೈತಾರೆ, ಬೇಡ ಮೇಡಮ್ ಹಾಕಿ ಚಾಕು ಅಂತ ಇರ್ತಾಳೆ. ಇವ್ರದ್ದು ಅಷ್ಟೊತ್ತಿಗೆ ಕಲ್ಯಾಣಿಗೆ ಪ್ರಜ್ಞೆ ಬಂದಿಲ್ಲ ಅಂತ ಆಗುತ್ತೆ. ಆವಾಗ ರಾಮು ಆಚೆ ಬರ್ತಾನಲ್ಲ, ರಾಮನ ಮಾತಾಡ್ಸೋಕ್ಕೆ ಅಂತ ಓಡೋಡಿ ಬರ್ತಾಳೆ. ಏನಾಯಿತು ರಾಮು ಅಂತೇಳಿ. ಏನೂ ಇಲ್ಲ. ಆಮೇಲೆ ಅವ್ರ ಅಪ್ಪ ಮಾತಾಡಿಸ್ತಾ ಇರ್ತಾನೆ ರಾಮನ್ನ, ಹೇಗಿದೆ ಕಂಡೀಷನ್ನು ಅದಕ್ಕೆದು ಅಂತ. ತುಂಬ ಕ್ರಿಟಿಕಲ್ ಆಗಿದೆಯಪ್ಪ ಕಂಡೀಷನ್ನು, ಯಾರಿಗೆ ಕೆಲಸ ಮಾಡಿರೋದು ಕಂಡುಹಿಡಿಬೇಕಲ್ಲ, ಏನು ಮಾಡೋದು ಅಂತ. ಆಗ ಪ್ರೇಮನೂ ಓಡಿ ಬಂದು ಕೇಳ್ತಾಳೆ, ಹೇಗಿದೆ ರಾಮು ಮತ್ತು ಕಂಡೀಷನ್ನು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.